ಫಜೀತಿ ಪಾಪಣ್ಣ. ಪಾಪಣ್ಣನ ಮನೆಗೊಬ್ಬ ರೈತ ಬಂದ. ಮನೆಯಲ್ಲಿ ಪಾಪಣ್ಣ ಇರ್ಲಿಲ್ಲ. ಅವನ ಹೆಂಡತಿ ಬಾಗಲ್ ತೆಗೆದ್ಲು. ಬಂದವನಿ ಒಂದು ಪತ್ರವನ್ನ ಬರೆಸ್ಬೇಕಿತ್ತು. ಪಾಪಣ್ಣ ಇದಾಗೆ ಅಂತ ಕೇಳಿದ. ಅದಕ್ಕೆ ಅವನ ಹೆಂಡತಿ ಯಾರಿಗೆ ಪತ್ರ ಅಂತ ಕೇಳಿದ್ಲು. ನಮ್ಮ ತಂದೆಗೆ ಅಂದ ರೈತ. ನಿಮ್ಮ ತಂದೆ ಇರುವುದೆಲ್ಲಿ? ಅವರು ಬಾಗ್ದಾದ್ನಲ್ಲಿದ್ದಾಳೆ ಅಂದ ರೈತ. ಕ್ಷಮಿಸಿ, ಅವರಿಗೆ ಬಾಗ್ದಾದಿಗೆ ಹೋಗಿ ಸಮಯವಿಲ್ಲ ಅಂದ್ಲು ಪಾಪಣ್ಣನ ಹೆಂಡತಿ. ಆಗ ರೈತ, ಅವರಿಗೆ ಬಾಗ್ದಾದ್ಗೆ ಹೋಗ್ಬೇಕು, ನನಗೆ ಪತ್ರವನ್ನ ಬರೆದುಕೊಟ್ರೆ ಸಾಕು ಅಂದ ರೈತ. ನಿಮ್ಮ ತಂದೆಗೆ ಓದಿ ಹೇಳೋದು ಬೇಡವೇ ಅಂತ ಕೇಳಿದ್ಲು. ಅದಕ್ಕೆ ರೈತ, ಇವ್ರು ಯಾಕೆ ಓದಿ ಹೇಳ್ಬೇಕು, ಅಲ್ಲೇ ಯಾರಿಂದಲಾದ್ರೂ ನಮ್ಮ ತಂದೆ ಓದಿಸಿಕೊಡ್ತಾರೆ ಅಂತ ಹೇಳಿದ ರೈತ. ಹಾಗಾದ್ರೆ ನಿಮ್ಗೆ ನಮ್ಮವ್ರ ಬರವಣಿಗೆ ಗೊತ್ತಿಲ್ಲ ಇರಬಹುದು. ಅವರದು ಬ್ರಹ್ಮಲಿಪಿ, ಅವರು ಬಾದದ್ದನ್ನ ಅವರೇ ಓದ್ಬೇಕು ಅಂತ ಹೇಳಿದ್ಲು ಪಾಪಣ್ಣನ ಹೆಂಡತಿ. ಅಲ್ಲಿಂದ ರೈತ ಕಾಲ್ ಕಿತ್ತ. ಕತೆ ಅರ್ಥ ಆಯ್ತು ಅಂದ್ರೆ ಒಮ್ಮೆ ಮಂದಾಸವನ್ನ ಬೀರಿ, ಅರ್ಥ ಆಗಿದ್ರೆ ಮತ್ತೊಮ್ಮೆ ಕೇಳಿ ನಕ್ ಬಿಡಿ. ಮುಂದಿನ ಕತೆಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ.